ಚಿಕನ್ ಮಸಾಲಾ ಮಾಡಲು ಬೇಕಾದ ಸಾಮಾನುಗಳು ತಯಾರಾಗಿವೆ ತಾನೆ? ತಯಾರಾಗಿವೆ. ಸಾಲ್ಟ್, ಪೆಪ್ಪರ್, ಶುಂಠಿ, ಈರುಳ್ಳಿ. ಗುಡ್. ಈಗ ಶುರು ಮಾಡೋಣ. ಮೊದಲಿಗೆ 2 ಸ್ಪೂನ್ ತುಪ್ಪವನ್ನು ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹಾಕಿ. 2 ಈರುಳ್ಳಿಯನ್ನು ತೆಗೆದುಕೊಳ್ಳಿ. ಒಂದು ಕಾಲಿನಲ್ಲಿ ನಿಂತುಕೊಳ್ಳಿ. 2 ಕೈಗಳನ್ನು ಮೇಲಕ್ಕೆ ಎತ್ತಿ. ಇದು ನಮ್ಮ ಪ್ರೋಗ್ರಾಂಗೆ ಬಹಳ ಮುಖ್ಯವಾದ ಅಂಶ. ಭಂಗಿಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ. ಈಗ ಹಾಗೆ ಚಿಕನ್ ಅನ್ನು ತೆಗೆದುಕೊಳ್ಳಿ. ಚಿಕನ್ ಅನ್ನು ತೊಳೆದು ಕ್ಲೀನ್ ಆಗಿ ಇಟ್ಟಿದ್ದೀರಲ್ವೇ? ಚಿಕನ್ ಕಾಲುಗಳು ತುಂಬಾ ಟೇಸ್ಟಿ ಆಗಿರುತ್ತವೆ. ಅದೇ ಚಿಕನ್ನಿನ ಸ್ಪೆಷಾಲಿಟಿ. ನಂತರ ಚಿಕನ್ ಅನ್ನು 2 ಕಾಲುಗಳನ್ನು ಅಗಲಿಸಿ. ಟೇಕ್ ಎ ಡೀಪ್ ಬ್ರೀತ್. ಮೆತ್ತಗೆ ಉಸಿರನ್ನು ಹೊರಗೆ ಬಿಡಿ. ಈಗ ಚಿಕನ್ ಅನ್ನು ಪಕ್ಕದಲ್ಲಿ ಇಡಿ. ಈಗ ಗರಂ ಮಸಾಲಾ ಹೇಗೆ ಮಾಡುವುದೆಂದು ನಾನು ನಿಮಗೆ ಹೇಳ್ತೇನೆ. ಈಗ ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ಬಾಯನ್ನು ತೆಗೆಯಿರಿ. ನಾಲಿಗೆಯನ್ನು ಹೊರಗೆ ಹಾಕಿ. ಹಸಿರು ಮೆಣಸಿನಕಾಯಿಯನ್ನು ಒಳಗೆ ಇಡಿ. ಮುಚ್ಚಿ. ಯಾವುದೇ ಕಾರಣಕ್ಕೂ ಪೊಸಿಷನ್ ಬದಲಾಯಿಸಬೇಡಿ. ಹಾಗೆ ನೆಲದ ಮೇಲೆ ಮಲಗಿ. ಬಲಗಾಲನ್ನು ಮೇಲಕ್ಕೆ ಎತ್ತಿ, ಎಡಗಾಲನ್ನು ಮೇಲಕ್ಕೆ ಎತ್ತಿ. 2 ಕಾಲುಗಳಿಂದ ಈರುಳ್ಳಿಯನ್ನು ತೆಗೆದುಕೊಂಡು ಆ ಈರುಳ್ಳಿಯನ್ನು ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹಾಕಿ. ಈರುಳ್ಳಿ ಕೆಂಪಗಾಗಿದೆಯೇ ಎಂದು ಗಮನಿಸಿ. ಇಲ್ಲಿಂದ ಹೆಂಗ್ ಗೊತ್ತಾಗುತ್ತೆ? ಮೆಲ್ಲಗೆ ಮೆಲ್ಲಗೆ ಮೇಲ್ ಬನ್ನಿ. ಮೆಲ್ಲಗೆ 2 ಕೈಗಳನ್ನು ತೊಡೆಯ ಮೇಲೆ ಇಡಿ. ಈಗ ಟೇಕ್ ಎ ಡೀಪ್ ಬ್ರೀತ್. ಈಗ ನಿಮ್ಮ ಕಣ್ಮುಂದೆ ಕಾಣುತ್ತಿರುವುದು ಸ್ವಾದಿಷ್ಟವಾದ ಚಿಕನ್ ಮಸಾಲ. ಚಿಕನ್ ಮಸಾಲ ರೆಡಿ.